100 100 ನಿಮ್ಮ ಹೆಸರು 100 ಜಯ ಹೋ ಸ್ಪೈಡರ್ ಮ್ಯಾನ್ ಅಂತೇಳಿ. ಜಯ ಹೋ ಸ್ಪೈಡರ್ ಮ್ಯಾನ್. ಪಾಲಿಸ್ ಕೆಲಸ ಮಾಡೋರು ಅವರೇನಾ? ಬನ್ನಿ ಸರ್. ಹಾ ಸರಿ, ಸೀಟ್ ಬೆಲ್ಟ್ ಹಾಕೊಂಡು. ಒಟ್ನಲ್ಲಿ ಏನೇ ಕೆಲಸ ಇದ್ರೂ ಮಾಡ್ತೀರಾ? ಮಾಡ್ಕೊಡ್ತೀವಿ ಸರ್. ಓಕೆ, ಈಗ ವಿಷಯ ಏನಂದ್ರೆ ಈ ಕ್ರೂಸ್ ಶಿಪ್ ಇರುತ್ತಲ್ಲ, ಗೊತ್ತಾ ನಿಮ್ಗೆ? ಸಮುದ್ರದಲ್ಲಿ ಕ್ರೂಸ್ ಶಿಪ್ಗಳು. ಆ ಕ್ರೂಸ್ ಶಿಪ್ ಅಲ್ಲಿ ಏನಾಗ್ಬಿಟ್ಟಿದೆ, ನಾವು ಈ ಕ್ರೂಸ್ ಶಿಪ್ ಗಳಿಗೆ ಸರ್ವಿಸ್ ವರ್ಕಿಂಗ್ ಇನ್ಚಾರ್ಜ್ ನಾವು ತಗೊಂಡಿದೀವಿ. ಸರ್ವಿಸ್ ಚಾರ್ಜ್ ಎಲ್ಲ ನಾವೇ ಮಾಡೋದು. ಅದಕ್ಕೆ ಪೇಂಟಿಂಗ್ ವರ್ಕ್, ಆಮೇಲೆ ಅಲ್ಲಿ ಏನಾರು ಬೇರೆ ಏನಾರು ಪ್ರಾಬ್ಲಮ್ ಇದ್ರೆ ಸರ್ವಿಸ್ ಎಲ್ಲ ನಾವೇ ಮಾಡೋದು. ಮೊನ್ನೆ ಏನಾಗ್ಬಿಟ್ಟಿದೆ, ಅಲ್ಲಿ ದೊಡ್ಡ ಕ್ರೂಸ್ ಶಿಪ್ಗೆ ಒಂದಕ್ಕೆ ಒಂದು ಪೇಂಟರ್ ನ ಕಲ್ಸಿದ್ವಿ. ಅವನು ಏನ್ ಮಾಡ್ತಿದ್ದ, ತೊಟ್ಲು ಹಾಕೊಂಡು ಮೇಲ್ಗಡೆಯಿಂದ ಅದಕ್ಕೆ ಸ್ಪ್ರೇ ಮಾಡ್ಕೊಂಡ್ ಬರ್ತಾ ಇದ್ದ. ಅಲ್ಲೊಂದು ದೊಡ್ಡ ತಿಮಿಂಗ್ಲ ಏನ್ ಮಾಡ್ಬಿಟ್ಟಿದೆ, ಬಂದ್ ಅವನ್ನ ಕಚ್ಬಿಟ್ಟಿದೆ. ಸಮುದ್ರದಲ್ಲೇ ಫುಲ್ ಕಚ್ಚಿ ಪೀಸ್ ಮಾಡಾಕ್ಬಿಟ್ಟಿದೆ. ಅದಾಗಿದ ತಕ್ಷಣ ಈಗೇನಾಗ್ಬಿಟ್ಟಿದೆ, ನಮ್ಮ ಇವರು ಸರ್ವಿಸ್ ಇರೋರು ಅವ್ನು ಈ ತರ ಸತ್ತೋಗ್ಬಿಟ್ಟಿದ್ದಾನೆ, ಈಗ ನಮ್ಗೆ ಅದು ವರ್ಕ್ ನೀವು ಮಾಡ್ಕೊಡ್ಲೇಬೇಕು. ಎಷ್ಟು ವರ್ಷ ಆಯ್ತು ನೀವು ಕಾಂಟ್ರಾಕ್ಟರ್ ನಮ್ಮ ಹತ್ರ ಈ ತರ ಅರ್ಧಂಬರ್ಧ ಕೆಲಸಗಳು ಮಾಡಿದ್ರೆ ಹೆಂಗೆ ನೀವು? ಫಸ್ಟ್ ಅದು ನಮ್ ಕೆಲಸ ಫಿನಿಶ್ ಮಾಡ್ಕೊಳ್ಳಿ ನೀವು, ಆಮೇಲೆ ಏನಾರು ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ನಿಂತು ಬಿಟ್ಟಿದ್ದಾರೆ. ನಮ್ಗೆ ಈಗ ಅಲ್ಲಿ ಸಮುದ್ರದಲ್ಲಿ ಹೋಗಿ ಪೇಂಟ್ ಹೊಡೀರಿ ಅಂತ ನಮ್ಮವ್ರಿಗೆಲ್ಲ ಹೇಳಿದ್ರೆ ಅವರೆಲ್ಲ ಎದುರ್ಕೊಂತವ್ರೆ. ಹಿಂಗಾಗಿತ್ತಂದ್ರೆ ಹೋಗೋರು ಎದುರ್ಕೊಂತವ್ರೆ. ಅಯ್ಯೋ, ಆಮೇಲೆ ನಮ್ಗೆ ಬಂದು ಗಿಮಿಂಗ್ಲ ಏನಾರು ಕಚ್ಬಿಟ್ರೆ ಏನ್ ಮಾಡೋಣ? ನಾವ್ ಅದಕ್ಕೆಲ್ಲ ಪೇಂಟ್ ಹೊಡಿಯಕಲ್ಲ ಆಗಲ್ಲ, ಬೇಕಾದ್ರೆ ಇಲ್ಲೆಲ್ಲ ಇದ್ರೆ ಹೇಳಿ ಮಾಡ್ತೀವಿ, ಬರಲ್ಲ ಅನ್ಬಿಟ್ಟು ಎಲ್ಲ ಹೋಗ್ಬಿಟ್ಟಿದಾರೆ. ಮಾತು ಕೊಟ್ಟಿದ್ಮೇಲೆ ಅವ್ರು ಮಾತು ಉಳಿಸ್ಕೊಳ್ಬೇಕು ನೀವು. ಅದೊಂದು ಪ್ರಾಬ್ಲಮ್ ಅಣ್ಣ. ನೋಡಿ, ಇವೆಲ್ಲ ಅರ್ಥ ಮಾಡ್ಕೊಂತಿದ್ದೀರಾ. ಅದಕ್ಕೆ ಈಗ ನಿಮ್ ಕೆಲ್ಸ ಏನಂದ್ರೆ, ಆ ಕ್ರೂಸ್ ಶಿಪ್ ಹತ್ರ ಕರ್ಕೊಂಡು ಹೋಗ್ತೀನಿ ಇವಾಗ. ನೀವು ತೊಟ್ಲಲ್ಲಿ ಇಳಿದ್ಬಿಟ್ಟು ಅದಕ್ಕೆ ಪೇಂಟ್ ಮಾಡಿ ಕೊಟ್ಬಿಡಿ. ಇವಾಗ್ಲೂ ಹೋಗ್ಬಿಡೋಣ. ಇವಾಗಲೂ ಆಗಲ್ಲ, ನಾಳೆ ಬೇಕಾದ್ರೆ ಮಾಡ್ತೀನಿ. ಮಾಡ್ಬೇಡಿ, ಬನ್ನಿ. ಈಗ ಅವ್ರಿಗೆ ಹೇಳ್ಬಿಟ್ಟಿದೀನಿ, ಇಲ್ಲ ಬೇಡ ಬನ್ನಿ, ಬಂದ್ಬಿಡೋಣ ಪ್ಲೀಸ್ ಅಣ್ಣ, ಮಾಡೋಣ. ಅವ್ರಿಗೆ ಹೇಳ್ಬಿಟ್ಟಿದೀನಿ, ಕರ್ಕೊಂಡ್ ಬರ್ತಾ ಇದೀನಿ ಅಂತ. ಕೆಲಸ ಆಯ್ತು, ಅವ್ರು ಮಾಡ್ತಾರೆ ಬಿಡಿ 1 hour. ಅದನ್ನ ಹೋಯ್ತಾರೆ ಬೇಡ, ನಾವು 1 hour ಏನಾಗಲ್ಲ ಬನ್ನಿ, ಅವ್ರು ಹೋಯ್ತಾರೆ. ಹಲೋ ಸರ್, ಗುಡ್ ಮಾರ್ನಿಂಗ್ ಸರ್. ಸರ್ ಅದೇ ನಿಮ್ಮ ಹೆಸರು ಅಣ್ಣ? 100 ನಿಮ್ಮ ಹೆಸರು 100 ಇಲ್ಲ, 100 rupees ಕೊಡ್ತೀನಿ. ನಿಮ್ಮ ಹೆಸರೇನು ಹೇಳಿ? ನೂರುಲ್ಲಾ ಅಂತ ಪೂರ್ತಿ ಹೆಸರು. ₹100 ಕೊಡ್ತೀನಣ್ಣ. ನಿಮ್ಮ ಹೆಸರು? ನೂರುಲ್ಲಾ ಪೂರ್ತಿ ಹೆಸರು, ನೂರುಲ್ಲಾ ಖಾನ್. 100 ಬೇಕಾ 200 ಬೇಕಾ? ನನ್ನ ಹೆಸರು ಬಂದೆ ನೂರುಲ್ಲಾ ಖಾನ್ ಅಂತ. ನೂರುಲ್ಲಾ ಖಾನ್? ಓಕೆ, ಪೂರ್ತಿ ಹೆಸರು ಬಂದೆ. ಸರಿ ಸರ್. ಅದೇ ನೂರುಲ್ಲಾ ಖಾನ್ ಅಂತ ಬರ್ತಾ ಇದಾರೆ. ಅದೇ ಈಗ ಅವ್ರಿಗೆಲ್ಲ ರೆಡಿ ಮಾಡ್ಬಿಡಿ ಸರ್. ನೀವು ಏನೇನ್ ಬೇಕೋ? ವಯಸ್ಸೆಷ್ಟಣ್ಣ? ಅಂದ 52. ಸರಿ ಅಣ್ಣ. ಹೈಟ್ ಎಷ್ಟಿದ್ದೀರಾ? ಹೈಟ್ 6 ಅಡಿ ಇದೆ. 6 ಅಡಿ ಸರ್. 6 ಅಡಿ 52 ನೂರುಲ್ಲ. ಓಕೆ ಸರ್. ಬಂದ್ಬಿಟ್ಟೆ. ಇನ್ನೇನು ಸುಮ್ಮನೆ ಇಲ್ಲಿ ಬ್ರಿಡ್ಜ್ ಹತ್ರ ಇದ್ದೀನಿ. ಅಲ್ಲಿ ಬಂದಿದ ತಕ್ಷಣ ಲಾರಿಗೆ ಹತ್ತಿಸ್ತೀನಿ, ಹಂಗೆ ಕರ್ಕೊಂಡು ಹೋಗ್ಬಿಡಿ. ಸರಿ ಸರ್. ಬರೋಣ. ಹೇಳ್ಬಿಟ್ಟಿದ್ದೀನಿ. ಇಲ್ಲ ಆಗುತ್ತೆ ಬನ್ನಿ. ಅವರು ಬಂದಿದ ತಕ್ಷಣ ನಿಮ್ಮನ್ನ ಕರ್ಕೊಂಡು ಹೋಯ್ತಾ ಇರ್ತಾರೆ, ಏನು ಮಾತಾಡಲ್ಲ. ಯಾಕಂದ್ರೆ ಅದೆಲ್ಲ ಸಸ್ಪೆನ್ಸ್. ಅದು ಒಂದ್ ಲಾರಿ ಒಳಗಡೆ ಕಳ್ಸೋದು ನಿಮ್ಮನ್ನ. ಲಾರಿಯಿಂದ ನೀವು ಅಲ್ಲಿ ಹೋಗೋದು. ಒಂದ್ ಮಾತು ಹೇಳ್ತೀನಿ, ಕೆಲಸ ಬರ್ಬೇಕಾ ಏನು ಡೈರೆಕ್ಟ್ ಹೇಳ್ಬೇಕು. ಕರ್ಕೊ ಬಂದಿ ಹಿಂಗ ಹತ್ರ ಹೇಳೋದು ತಪ್ಪೋದು. ನೋಡೋಣ, ಅಲ್ಲೇ ಹೇಳಿದ್ರೆ ನಿನ್ ಕಾರ್ ಹತ್ತಿದ್ದಣ್ಣ. ನೀನು ಕೆಲಸ ಏನಂದ್ರು ಹೇಳ್ಬೇಕಿತ್ತು. ಈ ತರ ಆಯ್ತಾ? ಅದೇ ಹೇಳಿದ್ರೆ ಕಾರ್ ಹತ್ತಲ್ವಲ್ಲ, ಅದಕ್ಕೆ ನಾವ್ ಹೇಳಲ್ಲ ಅಣ್ಣ. ಕೇಳಲ್ಲ ಅಂದ್ರೆ ಏನ್ ಬೇಕಾದ್ರೆ ಮಾಡ್ಕೊಳಕ್ ಆಗ್ತದ? ಬಾಗುರು, ನೀನೇನಾಗಲ್ಲ, ತಲೆ ಕೆಡ್ಸ್ಕೊಬೇಡ. ಬರ್ತೀರ ತಾನೆ ನೀವು? ಹೂ ಅಂದ್ರೆ ನಾಳೆ ಬರ್ತೀನಿ. ಬನ್ನಿ ಅಷ್ಟೇ. ಹೂ ಅಂದಿವಲ್ಲ, ಇನ್ನೇನು? ಈಗ ಹೆಂಗೆ ಪ್ಲಾನ್? ನಿಮ್ದು ಹೆಂಗ್ ಹೊಡಿತೀರಾ ಅದಕ್ಕೆ ಪೇಂಟ್? ಅಲ್ಲಿ ನೀವು ಸ್ಪಾಟ್ ತೋರಿಸ್ಬಿಟ್ರೆ
ಆ ತರ ಇರ್ತದ ದೊಡ್ಡದಣ್ಣ ಅದು ಹಿಂಗ್ ಎತ್ತು ನೋಡ್ಬೇಕು ನೀವು ಬೆಟ್ಟ ತರ ಇರ್ತದೆ ಕರೆಕ್ಟ್. ಅದಕ್ಕೆ ನಮ್ದು ಸ್ಕಾಚರ್ ಹಂಗ ಯಾವ ತರ ಇಳಿಬೇಕು, ಯಾವ ಶೇಪ್ ಇಳಿಬೇಕು. ಸೇಫ್ಟಿ ಅಂದ್ರೆ ನಿಮ್ಗೆ ಗ್ರಿಲ್ ಎಲ್ಲ ಇರುತ್ತೆ ಮೇಲ್ಗಡೆ, ಗ್ರಿಲ್ ಹಗ್ಗ ಕಟ್ಬಿಟ್ಟು ಇರಲ್ಲ. ಈಗ ನಿಮ್ ಕಾರಲ್ಲಿ ಕುತ್ಕೊಬಿಟ್ರು ಹೆಂಗ್ ಡ್ರೈವಿಂಗ್ ಅದೆಲ್ಲ ಇರ್ತದ ಅತ್ತನೆ. ನಮ್ಗೂ ಎಕ್ಸ್ಪೀರಿಯನ್ಸ್ ಎಷ್ಟು ಹೈಟ್ ಐತಿ. ಇಲ್ಲ ನೀವು ಓಡ್ಸೋದೆಲ್ಲ ಏನಿಲ್ಲ ಆ ತರ ಹೇಳ್ತಾ ಇಲ್ಲ ನಾನು. ಈಗ ನಿಮ್ಗೆ ಡಿಪೆಂಡ್, ನಿಮ್ಗೆ ಗೊತ್ತು. ಇವಾಗ ಅಲ್ಲಿ ಹೋದ್ರೆ ನಾನು ತಟ್ಟು ಎಳ್ಳಿಂದ ಹಾಕ್ಬೇಕು, ಹೆಂಗ್ ಹಿಡಿಬೇಕು, ಅದು ನಮ್ಗೆ ಎಕ್ಸ್ಪೀರಿಯನ್ಸ್ ನಮ್ ಕೆಲ್ಸಲ್ಲಿ. ಈಗ ಹಗ್ಗ ಎಷ್ಟು ಮೀಟರ್ ತಗೋಬೇಕಣ್ಣ ಅದಕ್ಕೆ? ಅಲ್ಲಿ ನೋಡ್ಬೇಕು ತಾನೆ ಎಷ್ಟು. ಅದೇ ಒಂದ್ ಬೆಟ್ಟ ತರ ಇದೆ ಅಣ್ಣ ಅದು, ಬೆಟ್ಟ ತರ ಇದೆ. ಎಷ್ಟು ಮೀಟರ್ ತಗೋಬೇಕು ಹಗ್ಗ ಅಂತ? ಬೆಟ್ಟ ಅಂದ್ರೆ ಜಾಸ್ತಿ ಹೈಟ್ ಇರ್ತದೆ. ಹೌದು, ಆ ತರ ಹಗ್ಗ ಸಿಗಲ್ಲ. ಮತ್ತೆ ಅಲ್ಲಿ ನೋಡ್ಬಿಟ್ಟು ಎಷ್ಟು ಅಂತ ಹೇಳ್ಬೋದಲ್ಲ. ಇಲ್ಲ ಒಂದ್ ಕೆಲ್ಸ ಮಾಡೋಣ, ಈ ಸ್ಪೈಡರ್ ಮ್ಯಾನ್ ತರ ಎಲ್ಲ ಏನಾರು ಹೊಡಿಯಕ್ ಆಗುತ್ತಾ ನಿಮ್ ಕೈಯಲ್ಲಿ? ಸ್ಪೈಡರ್ ಮ್ಯಾನ್ ತರ ಎಲ್ಲ ಕುಸ್ಕ್ ಅಂತೆಲ್ಲ ಹಾಕೊಂಡು ಯಾರು ಸಿಗಲ್ಲ. ನೋಡೋಣ ಆತರ ಸ್ಪೈಡರ್ ಮ್ಯಾನ್ ಪೇಂಟ್ ಯಾರು ಇದ್ರೆ ಹೇಳೋಣ. ಹೋಗ್ಬಿಟ್ಟ ಅಂತ ಇವಾಗ ಇಳಿ ಅಂದ್ರೆ ನೋಡ್ತಾರೆ ಸೈಜ್ಗಳು ಎಲ್ಲ. ಇಲ್ಲ ಒಂದ್ ಕೆಲ್ಸ ಮಾಡೋಣ, ಅದು ಸ್ಪೈಡರ್ ಮ್ಯಾನ್ ಇಂಜೆಕ್ಷನ್ ಇದೆಯಾ ನನ್ನ ಹತ್ರ, ಅದ್ ನೀವ್ ಹಾಕೊಂಡ್ಬಿಡ್ತೀರಾ? ಹಿಂಗ್ ಹಗ್ಗ ಎಲ್ಲ ಬರುತ್ತೆ ನಿಮ್ಗೆ. ಅದೇ ಹಿಂಗ ಅಂತ ಮೇಲೆ ಕೈ ಹೋಗ್ಬೇಕು, ಎಲ್ಲ ಮಾಡ್ಕೊಂಡು ಹೋಗ್ಬೇಕು. ಅದು ಏನಂದ್ರೆ ಅದು ಇಂಜೆಕ್ಷನ್ ಇದೆ ನನ್ನ ಹತ್ರ, ಇದು ಸ್ಪೈಡರ್ ಮ್ಯಾನ್ ಇಂಜೆಕ್ಷನ್. ಇದು ನೀವ್ ಹಾಕೊಂಡ್ರೆ ಅಂತ ಹಿಂಗ್ ಮಾಡಿದ್ರೆ ನಿಮ್ಗೆ ಹಗ್ಗ ಬರುತ್ತೆ ಕೈಯಲ್ಲಿ. ನಮ್ದು ಇಂಜೆಕ್ಷನ್ ಅಂದ್ರೆ 90 ಹೊಡೆದ್ರೆ ಇದು ಹಾಕೊಂಡ್ಬಿಡಿ. ಇದೊಂದು ಹಾಕೊಂಡ್ ಇಲ್ಲ ಇಲ್ಲ ನೀವು ಸ್ಪೈಡರ್ ಮ್ಯಾನ್ ತರ ಆಯ್ತೀರಾ, ಅಲ್ಲಿ ಹಗ್ಗ ಎಲ್ಲ ನಿಮ್ಗೆ ಹತ್ತಕ್ಕೆ ಕಷ್ಟ ಆಯ್ತದೆ. ಅದಕ್ಕೆ ಇದ್ ಹಾಕೊಂಡಾಗ ಏನಾಗುತ್ತಂದ್ರೆ ಸ್ಪೈಡರ್ ಮ್ಯಾನ್ ತರ ಅಂತ ಮಾಡ್ಕೊಂಡು ಅಂತ ಪೇಂಟ್ ಹೊಡಿಬೋದು ನೀವು. ಸರಿನಾ? ಇಲ್ಲ ಹಾಕ್ಲಾ? ಇಂಜೆಕ್ಷನ್ ಹಾಕೋಕ್ಕಿಂತ 90 ಹಾಕಿದ್ರೆ ನಮ್ದೇನ್ ಗೊತ್ತಾ, ನಂದು ಸರ್ವಿಸ್ ಎಲ್ಲ ಅಷ್ಟೇ. ಬೆಳಿಗ್ಗೆ ಬರೋವಾಗ 90 ಹಾಕೋ ಬಂದ್ರೆ ಎಲ್ ಬೇಕಾ ಬರ್ತೀನಿ. ಈಗ ನಾನು ಹೇಳ್ತೀನಿ ಕೇಳಿ, 90 ಅಲ್ಲಿ ಎಷ್ಟು ಕಿಕ್ ಹೊಡಿಯುತ್ತೋ ಅದಕ್ಕೆ ಡಬಲ್ ಹೊಡಿತೆ. ಅದೆಲ್ಲ ಮುಟ್ಟಲ್ಲ. ಅದಕ್ಕೇನೆ ಒಂದ್ ಕೆಲಸ ಮಾಡಿ, ನೀವು ನೀನ್ ತಲೆ ಕೆಡ್ಸ್ಕೊಬೇಡಿ. ಒಂದ್ ನಿಮಿಷ ತಲೆ ಕೆಡ್ಸ್ಕೊಳ್ಳೋದೇನಿಲ್ಲ. ಇಲ್ಲ 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 ಸ್ಪೈಡರ್ ಮ್ಯಾನ್ ಇಂಜೆಕ್ಷನ್ ಅಣ್ಣ ಇದು. ಏನು ಬೇಡ, ಸ್ಪೈಡರ್ ಮ್ಯಾನ್ ತರ ಆಗ್ತೀರಾ, ಸ್ಪೈಡರ್ ಮ್ಯಾನ್ ತರ ಆಗ್ತೀರಾ, ಸೂಪರ್ ಮ್ಯಾನ್ ತರ ಆಗ್ತೀರಾ. ನನ್ ಮಾತ್ ಕೇಳಿ. ನನ್ಗೆ ಎಣ್ಣೆ ಮುಖ್ಯ. ಈಗ ಇಂಜೆಕ್ಷನ್ ಹಾಕೊಳ್ಳಿ, ನಿಮ್ಗೆ ಒಂದು ಫುಲ್ ಬಾಟ್ಲ ಕೊಡಿಸ್ತೀನಿ, ಕಾರಲ್ಲಿ ಕುಡ್ಕೊಂಡೇ ಬನ್ನಿ. ಸರಿನಾ? ಫಸ್ಟ್ ಎಣ್ಣೆ ಹೊಡಿಸ್ತೀರಾ? ಇಲ್ಲ ಹೊಡಿಸ್ತೀನಿ ಬನ್ನಿ, ತಲೆ ಕೆಡ್ಸ್ಕೊಬೇಡಿ ಬನ್ನಿ. ಇಂಜೆಕ್ಷನ್ ಕೊಡಿಸೋದು ಬೇಡ ಬನ್ನಿ, ಏನಾಗಲ್ಲ ಬನ್ನಿ. ಬಾರಣ, ಏನಾಗಲ್ಲ. ಇಲ್ಲ ಗುರುವೆ ಇಲ್ಲ ಬಿಚ್ಚಿ, ಒಂದ್ ನಿಮಿಷ ಬಿಚ್ಚಿ. ಕೊಡ್ತೀನಿ ಅಂದ್ರೆ ನಾನು ಬರಲ್ಲ. 90 ಹೊಡೆದ್ರೆ ಮಾತ್ರ ನೀವು ಏನ್ ಕೆಲಸ ಮಾಡ್ಕೊಡ್ತೀನಿ. ಕೋಟೆಗಿನ್ನ 90 ದೊಡ್ಡದ ನಿಮ್ಗೆ? ನಂದು 90 ಹೊಡೆದ್ರೆ ನೀವು ಹೇಳ್ದಂಗ್ ಮಾಡ್ಕೊಡ್ತೀನಿ ಕೆಲಸ. 3 ಇಲ್ಲ 4 ಇಂಜೆಕ್ಷನ್ ಆಗ್ಬೇಕಾದ್ರೆ ತಗೋತೀನಿ ನಾನು. ಅಯ್ಯೋ ಏನೇ ಇದು 90 ಹಾಕ್ಬೇಕು. ಅಲ್ಲ ಈಗ ಇದು ಹಾಕೋಲ್ಲ ಬೇಡ ನಂಗೆ. ಸ್ಪೈಡರ್ ಮ್ಯಾನ್ ತರ ಇದಾಗ್ತೀರಾ? ಇಲ್ಲ ನಮ್ದು ಬೇರೆ ಏನಾಗಲ್ಲ ಬನ್ನಿ, ಕೈಗೆ ಹಾಕ್ತೀನಿ. ಈ ಕೈಗಿಲ್ಲ ಏನಿಲ್ಲ ಮಾಡಬೇಡ. ನೀವು 5 ಇಲ್ಲ 10 ಸೂಜಿ ಹಾಕೋರು ನೀವು ಇಂತ ಕೆಲಸ ಮಾಡ್ಕೊಡ್ತೀನಿ. ಆಯ್ತಾ? ಎಗಿರ್ತಾನೆ ಹೆಂಗೆ ಎಗಿರ್ತೀರ ಹೇಳಿ? ನೀವ್ ಹೆಂಗೆ ಎಗಿರ್ತಾ ಹಂಗೆ ಹೇಳ್ತೀರಿ. ಹೇಳಿ ಹಿಂಗೆ ಅಂತ ಹೇಳಿ ಒಂದ್ಸತಿ. ಹೇಳಿ ಒಂದ್ಸತಿ ಹಿಂಗ್ ಇಟ್ಕೊಳ್ಳಿ, ಹಿಂಗೆ ಹಂಗೆಲ್ಲ ಹಿಂಗಂದ್ರೆ ಇದು ಬರ್ತದೆ, ದಾರ ಬರ್ತದೆ. ನಾನು 90 ಹೊಡೆದ್ರೆ ಐಡಿಯಾ ಬರ್ತದೆ. ಅದಕ್ಕೆ ಈಗ ಇಂಜೆಕ್ಷನ್ ಎಲ್ಲ ನನ್ಗೆ ಅರ್ಥಲ್ಲ. ಅದು 90 ಹಾಕ್ಸಿದ್ರೆ ನೀವ್ ಏನ್ ಹೇಳ್ತೀರಾ ನಾನು ಕೆಲಸ ಮಾಡ್ಕೊಡ್ತೀನಿ ಅಂತ ಹಿಂಗ್ ಎಗರ್ಕೊಂಡೋಗಿ ಪೇಂಟ್ ಹೊಡಿಬೇಕು ನೀವು. ಆಯ್ತು, ಹಂಗೆ ಮಾಡ್ಕೊಡ್ತೀನಿ. ಸರಿನಾ? ಆಗ ನಿಮ್ಗೆ ತೊಟ್ಲತ್ತ ಕೆಲ್ಸನೇ ಇರಲ್ಲ. ಅವಾಗ ಸ್ಪೈಡರ್ ಮ್ಯಾನ್ ತರನೇ ಮಾಡ್ಕೊಡ್ತೀನಿ. ಬಿಲ್ಡಿಂಗ್ ಎಲ್ಲ ಸ್ಪೈಡರ್ ಮ್ಯಾನ್ ತರನೇ ನಿಮ್ಮ ಮರ್ಯಾದೆನ ಉಳಿಸ್ಕೊಡ್ತೀನಿ. ಪಕ್ಕನಾ? ಪಕ್ಕ. ಮತ್ತೆ ಇಂಜೆಕ್ಷನ್ ಹಾಕೊಂಡ್ಬಿಟ್ಟು. ಇಲ್ಲ ನಮ್ಗೆ ಇಂಜೆಕ್ಷನ್ ಮರ್ಯಾದೆ ಉಳಿಸ್ತೀರ, ಇಂಜೆಕ್ಷನ್ ಹಾಕೋಬೇಕಲ್ಲ ಅಣ್ಣ. ನಮ್ಗೆ ಕೊಟ್ಟಿದ್ಮೇಲೆ 90 ಆಗಿದ್ಮೇಲೆ ನೀವ್ ಏನ್ ಕೆಲಸ ಮಾಡ್ಕೊಡ್ತೀನಿ. ಈಗ ಸ್ಪೈಡರ್ ಮ್ಯಾನ್ ಬಟ್ಟೆ ಎಲ್ಲ ಇದೆಯಾ ನಿಮ್ಮ ಹತ್ರ? ಮನೇಲಿ ಐತೆ, ಅದಕ್ಕೆ ಹೇಳ್ತಾ ಇರೋದು. ಹೌದಾ? ಎಷ್ಟೈತೆ ಇದೆ ನಿಮ್ಗೆ? ಎಷ್ಟೊತ್ತೆ ಬೇಕು? ಯಾವ ಕಲರ್ ಬೇಕು ಆ ಕಲರ್ ಬೇಕು ಅದೇ. ಈಗ ರೆಡ್ ಕಲರ್ ಸ್ಪೈಡರ್ ಮ್ಯಾನ್, ಬ್ಲಾಕ್ ಕಲರ್ ಸ್ಪೈಡರ್ ಮ್ಯಾನ್? ನೀವು ಕಲರ್ ಮಾಡಿ ನೀವು ಡಿಫ್ರೆಂಟ್ ಮಾಡ್ಬೇಕು. ಅದೇ ಇವಾಗ ಇದು ಇಂಜೆಕ್ಷನ್ ಹಾಕಿದ್ರೆ ನಿಮ್ಗೆ ಎಷ್ಟು ಪವರ್ ಇದೆ ಅಂತ ಗೊತ್ತಾಗುತ್ತೆ. ಆಗ ಯಾವ ಕಲರ್ ಸ್ಪೈಡರ್ ಮ್ಯಾನ್ ಅಂತ ಗೊತ್ತಾಗುತ್ತೆ. ಏನ್ ಗೊತ್ತಾ, ನನಗೆ ಇಷ್ಟ ನಾನು ಹಾಕೋಬಿಟ್ರೆ ನೀವ್ ಯಾರ ರೂಟ್ ಹೇಳ್ತಾ ಆ ರೂಟ್ ನಾನು ಹೇಳ್ತೀನಿ ಕಲರ್. ಹೌದಾ? ಈಗ ಸ್ಪೈಡರ್ ಮ್ಯಾನ್ ಅಂದ್ರೆ ಹಿಂಗ್ ಹತ್ಕೊಂಡ್ ಹೋಗ್ಬಿಟ್ಟು ನಮ್ಗೆ 90 ಹಾಕ್ಸ್ಬಿಟ್ರೆ ಯಾವ ತರ ಇದ್ಬೇಕು ಅದೆಲ್ಲ ಹೇಳ್ಕೊಡ್ ಮಾಡ್ತೀನಿ. ಏನು ಕೊಡ್ಸಿಲ್ಲ ಹಂಗೆ ಸುಮ್ ಕೊಂದಿಸ್ಬಿಟ್ಟು ನಾನು ಇಂಜೆಸ್ ಹಾಕ್ತೀನಿ ಅದ್ ಹಾಕ್ತೀನಿ ಅಂದ್ರೆ ಹಾಕೊಂಬಿಡೋಣ. ಏನಾಗಲ್ಲ, ಹಾಕೊಂಬಿಡೋಣ ಪ್ಲೀಸ್ ಅಣ್ಣ. ಹಾಕ್ತೀನಿ, ಚಿಕ್ಕದಾಗಿ ಹಾಕ್ತೀನಿ. ನಿಮ್ಗೆ ಆಮೇಲೆ ಫುಲ್ ಬಾಟ್ಲ್ ನಿಮ್ಗೆ ನನ್ ಕಷ್ಟ ನಾನ್ ಹೇಳ್ಕೋಬೇಕು. ಇವಾಗ ನಿಮ್ ಕಷ್ಟ ನೀವ್ ಹೇಳಿದ್ರಿ, ನಿಮ್ ಕೆಲಸ ಬೇಕಾದ್ರೆ ಮಾಡ್ಕೊಡ್ತೀನಿ, ಒಪ್ಕೊಂಡೆ.
ಸರಿ ಈಗ ಸ್ಪೈಡರ್ ಮ್ಯಾನ್ ಹಾ. ಇದಿದೆ ಅಲ್ವಾ, ಅದು ಹಗ್ಗ ಎಷ್ಟು ಮೀಟರ್ ಬರುತ್ತೆ? ಅದು ಹಿಂಗ್ ಅಂದಾಗ ಎಷ್ಟು ಮೀಟರ್ ಬರುತ್ತೆ? ಅದು ಯಾರೋ ಅಂತ ಹಿಡಿಯಕ್ ಆಗಲ್ಲ ಅದು. ಹೌದಾ? ಫುಲ್ ಬಾಡಿ ಫುಲ್ ಇರುತ್ತೆ ಅದು. ಫುಲ್ ಇರ್ತದೆ. ಹಿಂಗ್ ಅಂದಾಗ ಫುಲ್ ಹೋಯ್ತಾ ಇರ್ತದೆ. ಎಷ್ಟು ಉದ್ದ ಬೇಕಾರೋ ಇಲ್ಲಿಂದ ಮೈಸೂರ್ವರೆಗೂ ಹೋಗ್ಬಿಡ್ತದಲ್ಲ ಹಿಂಗ್ ಅಂದ್ರೆ. ಹೆಂಗ್ ಬೇಕೋ ನೀವ್ ಹೆಂಗ್ ಹೇಳ್ತೀರಾ ಹಂಗೆ. ಹೌದಾ? ಓಕೆ ಓಕೆ. ಒಟ್ನಲ್ಲಿ ಸ್ಪೈಡರ್ ಮ್ಯಾನ್ ಪೈಂಟರ್ ಆಗ್ಬೇಕು ನೀವು. ಆಯ್ತು, ನಿಮ್ ಮರದ ಉಳಿಸ್ಕೊಳ್ಳೋದು ನನ್ನ ಜಾಬ್. ಓಕೆನಾ? ಫುಲ್ ಆಗಿ ಪೇಂಟ್ ಮಾಡ್ಕೊಡ್ಬೋದು. ಆಯ್ತು. ಫಸ್ಟ್ 90 ಹಾಕೊಳ್ಳಿ, ಆಮೇಲೆ 10 ಇಂಜೆಕ್ಷನ್ ಬೇಕಾದ್ರೆ ಹಾಕೊಂತೀರಾ? 50 ಹಾಕ್ರೆ ಹಾಕ್ಸ್ಕೊತೀನಿ. ಹೌದಾ? ಪಕ್ಕ. ಯಾಕಂದ್ರೆ ನೀವು ಕಷ್ಟಲ್ಲಿ ಇದೆಯಾ ಏನೋ, ನಿಮ್ ಮರದ ನನ್ ಜವಾಬ್ದಾರಿ. ಸರಿ ಓಕೆ. ಓಕೆನಾ? ಸರಿ ಓಕೆ ಪಕ್ಕ. ನಿಮ್ದು ಇದ್ ಮಾಡಲ್ಲ ಪಾಪ, ನೀವು ಒಂದ್ ಕೆಲಸ ಹಿಡಿದಿದ್ದೀರಾ ಒಂದ್ ಜವಾಬ್ದಾರಿ ಮೇಲೆ, ನಿಮ್ಮ ಉಳಿಸ್ಕೊಡೋ ಜವಾಬ್ದಾರಿ ನಂದು. ಸರಿ ಈಗ ಹೇಳಿ, ಜಯ ಹೋ ಸ್ಪೈಡರ್ ಮ್ಯಾನ್ ಅಂತೇಳಿ. ಜಯ ಹೋ ಸ್ಪೈಡರ್ ಮ್ಯಾನ್. ಜಯ ಹೋ ಸ್ಪೈಡರ್ ಮ್ಯಾನ್. 5 ಸ್ಟಾರ್ ಮ್ಯಾನ್ ಅಲ್ಲ, ಜಯ ಹೋ ಸ್ಪೈಡರ್ ಮ್ಯಾನ್. ಜಯ ಹೋ ಸ್ಪೈಡರ್ ಮ್ಯಾನ್. 5 ಸ್ಟಾರ್ ಮ್ಯಾನ್ ಅಲ್ಲ, ಜಯ ಹೋ ಸ್ಪೈಡರ್ ಮ್ಯಾನ್. ನಮ್ಗೆ ನೈಟ್ ಎಣ್ಣೆ ಹೊಡಿತಾದ್ರೆ ಹೇಳಕ್ ಆಗ್ತದ, ಮಾತು ನೋಡಿ, ಜಯ ಹೋ ಸ್ಪೈಡರ್ ಮ್ಯಾನ್ ಅನೆ ಹಿಂಗ ಅನೆ. ಕೈನ ಹೊಡ್ತಾ ಇಲ್ಲ ನಮ್ಗೆ. ನೋಡಿ ಇಲ್ಲ, ಹಿಂಗ್ ಇಟ್ಕೊಳ್ಳಿ, ಹಿಂಗ್ ಇಟ್ಕೊಳ್ಳಿ, ಹಿಂಗೆ. ಇಲ್ಲ ನಮ್ದೇನ್ ಗೊತ್ತಾ, ಇರೋಣ ನಾನು ತೋರಿಸ್ತೀನಿ. ಇರೋ ಈ 3 ಬೆರ್ಲು ಮಡ್ಚಿ, ಇದೆರಡು ಹಿಂಗ್ ಮಾಡಿ, ಇದೆರಡು ಹಿಂಗ್ ಮಾಡಿ ಹಿಂಗೆ. ಓಕೆನಾ? ಇದನ್ನ ಹಿಂಗ್ ಮಾಡಿ, ಇದನ್ನ ಹಿಂಗ್ ಮಾಡಿ. ಇವಾಗ ಇಲ್ಲ ಇದೆ ಇರೇ ಹಿಂಗ್ ಇಟ್ಕೊಳ್ಳಿ, ಹಿಂಗ್ ಇಟ್ಕೊಳ್ಳಿ. ಇದು ಓಪನ್ ಮಾಡಿ, ಇದು 3 ಮಡ್ಚಿ. ಇರು ಹಿಂಗ್ ಹಿಂಗ್ ನೋಡಿ. ಇಲ್ಲ ಒಂದ್ ಮಾತು ಹೇಳ್ತಾನ್ರಿ, ಏನ್ ಗೊತ್ತಾ, ಹಾಕಿಲ್ಲ ಅಂದ್ರೆ ಕೈಯೆಲ್ಲ ವೈಬ್ರೇಷನ್ ಹೇಳ್ತಾ ಇಲ್ವಾ, ಅದಕ್ಕೆ ಇಂಜೆಕ್ಷನ್ ಹಾಕೊಳ್ಳಿ ಅಂತ ಇರೋದು. ಎಲ್ಲ ಬೇಡ ನಮ್ಗೆ. ಹಿಂಗ್ ಇಟ್ಕೊಳ್ಳಿ ಹಿಂಗೆ. ಆಗಲ್ಲ ಇರಿ ಆಗಲ್ಲ, ಕೈ ನಾನು ತೋರಿಸ್ತೀನಿ ಇರೋಣ. ನೋಡಿ ಇಲ್ಲಿ ಹಿಂಗ್ ಇಟ್ಕೊಂಡ್ರ, ಇದು ಇದ್ರ ಮೇಲೆ ಹಿಂಗ್ ಇಟ್ಕೊಳ್ಳಿ. ನೋಡಿ ಬಂತು, ನೋಡಿದ್ರ? ಎಲ್ಲ ಬರಲ್ಲ ಅಲ್ಲೇ. ಸರಿ ಹಿಂಗೆ ಇಟ್ಕೊಳ್ಳಿ, ಹಿಂಗ್ ಇಟ್ಕೊಳ್ಳಿ. ನಮ್ಗೆ ಹೇಳ್ತೀನಿ. 90 ಹೊಡೆದ್ರೆ ಸರಿ ಆಯ್ತು, ಸರಿ ಆಯ್ತು. ಹಿಂಗ್ ಇಟ್ಕೊಳ್ಳಿ ಹೇಳ್ತೀನಿ, ಹಿಂಗ್ ಇಟ್ಕೊಳ್ಳಿ. ಆಗಲ್ಲ ಒಂದ್ಸತಿ ಹಂಗಾನೆ ಆಗಲ್ಲ. ಏನ್ ಗೊತ್ತಾ, ನಾವ್ 90 ಹೊಡೆದ್ರೆ ನೀವ್ ಹೆಂಗ್ ಹೇಳ್ತೀರ ಮಾಡ್ಕೊಡ್ತೀನಿ. ಸ್ಪೈಡರ್ ಮ್ಯಾನ್ ಆದ ಕೇಳಿದೀನಿ ಆಮೇಲೆ. ಆಯ್ತು ಓಕೆ. ನೀವು ಕಷ್ಟ ಇದ್ದೀರಾ, ನಿಮ್ ಮರ್ಯಾದೆ ನಾನು ಉಳಿಸೋದು ನನ್ನ ಜವಾಬ್ದಾರಿ. ಪಕ್ಕ. ಸೂಪರ್ ಅಣ್ಣ ನೀವು. ಇನ್ನ ಕೆಲಸ ಮುಟ್ಟಿಲ್ಲ, ಅಡ್ವಾನ್ಸ್ ಕೊಡ್ತಾ ಇದೀರಾ. ನೀವೇನ್ ಹೇಳಿದ್ರೆ ನಿಮ್ ಕೆಲಸ ಮಾಡ್ಕೊಂಡು 100 ರೂಪಾಯಿ ಕೊಡಿ ಅಂದ್ರೆ, ನಿಮ್ ಹೆಸರು ಏನದಕ್ಕೆ 100 ರೂಪಾಯಿ ಅಂದ್ರೆ ಅದಕ್ಕೆ 200 ರೂಪಾಯಿ ಕೊಟ್ಟಿದ್ದೀನಿ. ನಿಮ್ಮ ಮಾಡ್ಕೋದ್ರೆ ನಂದ. ಸರಿ ಆಯ್ತು. ಈಗ ಏನ್ ಗೊತ್ತಾ, ಏನ್ ಟೆನ್ಷನ್ ತಗೋಬೇಡಿ, ಕೈ ಕೊಡಿ. ನೀವು ಸ್ಪೈಡರ್ ಮ್ಯಾನ್ ಆಗ್ತೀರಾ? ಆಗ್ತೀನಿ, ನಿಮ್ಗೋಸ್ಕರ ಪ್ರಾಣ ಕೊಡ್ತೀನಿ. ಸರಿ ಓಕೆ. ನೋಡಿ ಇಲ್ಲಿ ಕ್ಯಾಮ್ರಾ ಇದೆ, ನಾವ್ ಇಷ್ಟೊತ್ತು ಮಾಡಿದ್ದು ತಮಾಷೆ. ಹೌದಾ? ಒಂದು ಏನಿದ್ರು ಒಂದ್ ಜವಾಬ್ದಾರಿ ಅಂದ್ರೆ, ಇವಾಗ ನಿಮ್ದು ಏನ್ ಕೆಲಸ ಆದ್ರೂ ನಿಮ್ಗೆ ಜವಾಬ್ದಾರಿ ಉಳಿಸೋದು. ಯಾವ ಕ್ರೂಸ್ ಶಿಪ್ಗೂ ಯಾರು ಆತರ ಸಮುದ್ರದಲ್ಲಿ ಪೇಂಟ್ ಹೊಡಿಯಲ್ಲ, ಏನು ಆಗಿಲ್ಲ. ಏನಕ್ಕೆ ಈ ತರ ಮಾಡೋದು ಅಂದ್ರೆ, ಗುರುತು ಪರಿಚಯ ಇಲ್ದೇ ಬಂದ್ ಕರೆದ್ರೆ ಹತ್ತಬಾರ್ದು. ದಯವಿಟ್ಟು ಎಲ್ಲದಕ್ಕೂ ಒಂದು ನಂಬಿಕೆ ಬೇಕು. ಇಲ್ಲ ನಾನು ಹೇಳ್ದಂಗೆ ಹೇಳಿ, ದಯವಿಟ್ಟು ಗುರುತು ಪರಿಚಯ ಇಲ್ದೇ ಇರೋ ಕಾರು ಹತ್ಬೇಡಿ. ತೊಂದ್ರೆ ಆಗುತ್ತೆ. ಹೇಳೋರು ಕಡಿಮೆ ದರ ಸಿಗಲ್ಲ. ಬಸ್ಸಲ್ಲಿ ಅಷ್ಟೇ, ಆಟೋದಲ್ಲಿ, ಬೈಕಲ್ಲಿ ನಾನು ಹೇಳ್ದಂಗೆ ಹೇಳಿ, ಬಸ್ಸಲ್ಲಿ ಆಟೋದಲ್ಲಿ ಟ್ಯಾಕ್ಸಿಯಲ್ಲಿ ಮಾತ್ರ ಹೋಗ್ರಿ. ಹುಷಾರಾಗಿರಿ. ಗುರುತು ಪರಿಚಯ ಇರ್ಬೇಕು. ಹುಷಾರಾಗಿರಿ. ನಿಮ್ ಜವಾಬ್ದಾರಿ ನಿಮ್ ಕೈಲಿ ಇರ್ತದ. ನಾನು ಹೇಳ್ದಂಗೆ ಹೇಳಿ, ಹುಷಾರಾಗಿರಿ. ಓಕೆನಾ? ಓಕೆ ಡನ್. ವಿಡಿಯೋ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡಿ. 4 ಜನಕ್ಕೆ ಒಳ್ಳೇದಾಗ್ಲಿ. ಸರಿನಾ? ಇದೆಲ್ಲಾರು ನೋಡ್ಬೋದ ಯೂಟ್ಯೂಬ್ ಅಲ್ಲಿ. ನಿಮ್ಗೇನ್ ಬೇಜಾರಿಲ್ಲ ತಾನೆ? ಬೇಜಾರೇನಿಲ್ಲ ನನ್ಗೆ. ಬರುತ್ತಲ್ವಾ? ನಿಮ್ ಮಕ್ಳೆಲ್ಲ ಖುಷಿ ಪಡ್ತಾರ ನೋಡಿ. ಎಲ್ಲಾರು ಖುಷಿ ಪಡ್ತಾರೆ. ಸರಿ ಓಕೆ.